ನಮಸ್ಕಾರ. ಈಗ ನಾನು ಟೇಸ್ಟಿ ಟೊಮೆಟೊ ಕರಿ ಮಾಡುವ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾದ ನಂತರ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ 1/4 ಟೀ ಸ್ಪೂನ್ ಹಸಿರು ಸೀಡ್ಸ್ ಹಾಕಿದ್ದೀನಿ. ತೋರಿಸಿದ ಹಾಗೆ ಆನಿಯನ್ ಹಾಕ್ತಾಯಿದ್ದೀನಿ. ಒಂದು ಟೀ ಸ್ಪೂನ್ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಟರ್ಮರಿಕ್ ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದಾದ ನಂತರ 2 ಗ್ರೀನ್ ಚಿಲ್ಲೀಸು, ಹಸಿಮೆಣಸಿನಕಾಯಿ, 4 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಬಾಡಿದ ಮೇಲೆ ಕಟ್ಟಿರುವಂತಹ ಟೊಮೆಟೊನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ನೀವು ಒಲೆ ಮೇಲೆ ಇದನ್ನು ಇಟ್ಟಿರಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಶುಗರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಹುಳಿ ಇರುತ್ತಲ್ಲ, ಸೊ ಶುಗರ್ ಹಾಕಿದಾಗ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ. ಇದೊಂದು 5 ನಿಮಿಷ ತಗೊಳ್ಳುತ್ತೆ. ಅದು ಚೆನ್ನಾಗಿ ಬೇಯಬೇಕು ಟೊಮೆಟೊ. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ನಾನು ಮೊದಲೇ ತಿಳಿಸ್ದಾಗೆ ಕಾಯಿ ತುರಿ ಮಿಕ್ಸರ್ ತೊಗೊಂಡು 1 ಕಪ್ ಕಾಯಿ ತುರಿ, ಅದಾದಮೇಲೆ ನೀವೇನು ಬಾಡಿಸ್ಕೊಂಡಿರ್ತೀರಲ್ಲ ಅದರದ್ದು ಅರ್ಧ ಕ್ವಾಂಟಿಟಿ ನೀವು ಮಿಕ್ಸರ್ಗೆ ಹಾಕ್ತೀರ. ಬಾಡಿಸಿರೋದನ್ನೇ ಅರ್ಧ ಕ್ವಾಂಟಿಟಿ ನೀವು ಇದನ್ನು ಮಿಕ್ಸರ್ ಒಳಗೆ ಹಾಕ್ತೀರ. ಇನ್ನು ಅರ್ಧ ಹಾಗೆ ಇರುತ್ತೆ. ಅದು ಗ್ರೇವಿ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಅರ್ಧ ಕ್ವಾಂಟಿಟಿ ಹಾಕಿದ್ದೀನಿ. ಅದಾದಮೇಲೆ ನಾನು ಮೊದಲೇ ತಿಳಿಸ್ದಂಗೆ ಕಡಲೆ, ಧನಿಯಾ, ಜೀರಿಗೆ, ಎಳ್ಳು ಇದಿಷ್ಟೂ ಈ ಮಿಕ್ಸರ್ ಒಳಗೆ ಹಾಕಿ ಗ್ರೈಂಡ್ ಮಾಡ್ತೀರ. ಸ್ವಲ್ಪ ಆರಿದ ಮೇಲೆ ಮಿಕ್ಸರ್ ಹಾಕಿ ನೋಡಿ. ಇದನ್ನು ನಾನು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡುವಾಗ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಬ್ಯಾಡಗಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಇದನ್ನು ಇದರೊಳಗೆ ಹಾಕ್ಬಿಡಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನೂ ಬೇಕಾದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು, ಯಾಕಂದರೆ ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಭಾಳ ರುಚಿಯಾಗಿರುತ್ತೆ. ಇದು ಗ್ರೇವಿನೂ ಚೆನ್ನಾಗಿ ಕೊಟ್ಟಿರುತ್ತೆ. ಇದು ದೋಸೆ, ಚಪಾತಿ ಮತ್ತು ಅನ್ನಕ್ಕೂ ಕೂಡ ಭಾಳ ತುಂಬ ರುಚಿಯಾಗಿರುತ್ತೆ. ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಈಗಾಗಲೇ ಬೆಂದಿದೆ. ಸ್ವಲ್ಪ ಕುದಿ ಬರೋವರೆಗೂ ಇಟ್ಬಿಟ್ಟು ಅನ್ನಕ್ಕೆ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಚಪಾತಿ, ದೋಸೆಗೆ ಇದು ಹೀಗೆ ಚೆನ್ನಾಗಿರುತ್ತೆ. ಭಾಳ ರುಚಿಕರವಾದ ಟೊಮೆಟೊ ಕರಿಯನ್ನು ಹೇಳ್ಕೊಟ್ಟಿದ್ದೀನಿ. ತಿಂದು ಆನಂದಿಸಿ.